ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಕರೆಗಳು ತೊಗೊಂಡೋಗೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ನನ್ನ ಹೆಸರು ಕವಿತಾ ಅಂತ ಹೊಸಪೇಟೆಯಿಂದ ಫೋನ್ ಮಾಡ್ತಾ ಇರೋದು. ವೆರಿ ಗುಡ್. ಹಾಂ ಏನು ಕೇಳಬೇಕು ಸರ್, ನಂದು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. LLB ಮುಗಿಸಿ ಅಡ್ವೊಕೇಟ್ ಆಗಿ ನಾನು ಜುಡಿಷಿಯರಿ ಎಕ್ಸಾಮ್, ಸಿವಿಲ್ ಎಕ್ಸಾಮ್ ಪ್ರಯತ್ನ ಮಾಡ್ಬೇಕಂತಿದೆ. ನೀವು ಸೆಲೆಕ್ಟ್ ಆಗ್ಬೋದಾ ಅಟೆಂಪ್ಟ್ ಮಾಡಿದ್ರೆ? ಯಾವುದು? ಜುಡಿಷಿಯರಿ ಸರ್. ಜುಡಿಷಿಯಲ್. ಓಕೆ ಓಕೆ. ಅಂದರೆ ಏನು ಇದಕ್ಕೆ ಜಡ್ಜಿಗ? ಹಾಂ ಹೌದು ಸರ್, ಹೌದು. ಸಿವಿಲ್ ಜಡ್ಜಿಗೆ. ಸೊ ಜಾತಕಕ್ಕೆ ಹೋಗ್ಲಾ ಯಾವುದಕ್ಕೆ? ಪ್ರಶ್ನೆಶಾಸ್ತ್ರನ? ಸರ್ ಜಾತಕ ಸರ್. ಹೇಳಿ ಸರ್. 25/3/98. 25 1998 ಬೆಳಿಗ್ಗೆ 8:35 ಸರ್. ಟೈಮ್ ಬೆಳಿಗ್ಗೆ 8:30. 8:35 ಸರ್. 35. ಹುಟ್ಟಿದ ಊರು? ಹೊಸಪೇಟೆ ಸರ್. ಯೂಶಲಿ ಎಕ್ಸಾಮ್ಸು ವರ್ಷಕ್ಕೆ ಎಷ್ಟು ಸತಿ ಇರುತ್ತೆ ಸರ್? ಇಯರ್ಲಿ ಒನ್ ಟೈಮ್ ಸರ್. 1 year 1 time. ಧನಿಷ್ಠ ನಕ್ಷತ್ರ. ಈಗ ಗುರುದಶೆ ಇದೆ. ಗುರುದಶೆಯಲ್ಲಿ 11 ಕಾಂಬಿನೇಷನ್ ಇದೆ, 11 ಇದೆ. ವೆರಿ ಗುಡ್. 5 ಕಾಂಬಿನೇಷನ್ ಇಸ್ ಆಲ್ಸೋ ಓಕೆ, ನಾಟ್ ಟು ವರಿ ಮಚ್. ಇಲ್ಲಿ 10ನೇ ಮನೆ ಗ್ರಹ ಎಷ್ಟು ಸತಿ ಬಂದಿದೆ ಅಂತ ರಿಪೀಟ್ ನೋಡ್ಕೋಬೇಕು. 1 ಚಂದ್ರನಲ್ಲಿ ಬಂದಿದೆ, ಶುಕ್ರನಲ್ಲಿ ಬಂದಿದೆ. 11, 9, 10 ಕೇತುನಲ್ಲಿ ಬಂದಿದೆ. ಬಟ್ ಇಂಪ್ಯಾಕ್ಟ್ ಇಲ್ಲ. ಇಂಪ್ಯಾಕ್ಟ್ 2 ಸತಿ ಇದೆ, ಇಂಪ್ಯಾಕ್ಟ್ ಇಲ್ಲ. ಕಷ್ಟದಿಂದ ಸಿಗುತ್ತೆ. ಸ್ವಲ್ಪ ಸ್ವಲ್ಪ ವರ್ಷಗಳು ಹೋಗುತ್ತೆ ನಿಮಗೆ, ಆಯಿತಾ? ಆದರೆ ಇವತ್ತೆಲ್ಲ ನಾಳೆ ಆಗೇ ಆಗುತ್ತೆ, ನಾಟ್ ಟು ವರಿ. ಯಾಕೆಂದರೆ ಇಲ್ಲಿ ದಶಾಭುಕ್ತಿಗಳು ನಾವು ಇಮಿಡಿಯೇಟಾಗಿ ನೋಡಿ ನಿರ್ಣಯ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ 10 ಎಷ್ಟು ಸತಿ ರಿಪೀಟ್ ಆಗಿದೆ ಅಂತ ನೋಡಿ ಇದು ಮಾಡ್ತೀವಿ. 100% ಜಡ್ಜ್ ಆಗೇ ಆಗ್ತೀರಾ. ನಿಮಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಸಾಧ್ಯವಾದರೆ ಕೊರಳಲ್ಲಿ ಒಂದು 2 ಮುಖದ ರುದ್ರಾಕ್ಷಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ ಗುರುಗಳೇ, ನನ್ನ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ರಕ್ಷಾಶಾಸ್ತ್ರಕ್ಕೆ ಹೋಗ್ತೀನಿ. ಹೇಳಿ. 1 to 249. 30. ಎಷ್ಟು? 30. ಮ್ಯಾರೇಜ್. ಸದ್ಯಕ್ಕೆ 7ನೇ ಮನೆ ಚಂದ್ರ ಕಾಂಬಿನೇಷನ್ ಇದೆ. ಚಂದ್ರ ಕಾಂಬಿನೇಷನ್ ಏನು ಹೇಳುತ್ತೆ ಅಂತ ನೋಡೋಣ. 3, 10, 9. ಅಂಡರ್ಗ್ರೌಂಡಲ್ಲಿ 9 ಇದೆ, 12 ಮತ್ತು 8 ಕಾಂಬಿನೇಷನ್ ಇದೆ. ಓಕೆ. ವೈವಾಹಿಕ ಜೀವನ ಸ್ವಲ್ಪ ಪ್ರಯಾಸದಿಂದ ಆಗುತ್ತೆ. 9 ಇರೋದ್ರಿಂದ ಇಲ್ಲಿ 11 ಇದೆ. ಓಕೆ. 3ನೇ ಮನೆ ಕಾಂಬಿನೇಷನ್. ದಶ ಇವಾಗ ಶನಿ ದಶ 11, ಭುಕ್ತಿ 10. ಶನಿ ಮುಗಿದೋಗುತ್ತಿದ್ದು 2024. ಬುಧ ಬರ್ತಾನೆ. ಬುಧನ ಕಾಂಬಿನೇಷನಲ್ಲಿ 11, 2, 5. ಎಸ್, ಡೆಫಿನೆಟ್ಲಿ. ಓಕೆ, ಗುಡ್. 2024 ನವಂಬರ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ. 2025 ಏಪ್ರಿಲ್ ಮೇ ಒಳಗಡೆ ಮದುವೆ ಮುಗಿದೋಗುತ್ತೆ. ಅರ್ಥ ಆಯ್ತಾ? ನವಂಬರ್ ಆದಮೇಲೆ ಸ್ಟಾರ್ಟ್. ನಮಸ್ತೆ ಗುರುಜಿ. ಹೇಳಿ. ಹಾಸನಿಂದ ಕಾಲ್ ಮಾಡ್ತಿರೋದು. ಎಲ್ಲಿಂದ? ಹಾಸನಿಂದ ಗುರುಜಿ. ವೆರಿ ಗುಡ್. ಹೇಳಿ. ಗುರುಜಿ, ನಮ್ಮ ಅಕ್ಕಂದು ಮ್ಯಾರಿಡ್ ಲೈಫ್ ಬಗ್ಗೆ ಕೇಳಬೇಕಿತ್ತು. ಆಕ್ಚುಲಿ ಅವ್ರ ಮ್ಯಾರೇಜ್ ಆಗಿ 1 to 249 ನಂಬರ್ ಹೇಳಿ. 7 ಗುರುಜಿ. ಏಳನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ಸೊ ರಾಹುವಿನ ವಿಶ್ಲೇಷಣೆ ಮಾಡಿದ್ರೆ ಮದುವೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡ್ಬೋದು. ಬುಧನ ಕಾಂಬಿನೇಷನ್ ಬಂದಿದೆ. 3 ಮಾತುಕತೆ, 6 ಮತ್ತು 12 ಬಂದಿದೆ. ಡಿವೋರ್ಸ್ ಹೋಗುತ್ತೆ ಸರ್. ಸಪ್ರೇಷನ್ ಆಗುತ್ತೆ. ಡಿವೋರ್ಸ್ ಅನ್ನೋದು ಸೆಕೆಂಡ್ ಪಾಯಿಂಟು. ಒಟ್ನಲ್ಲಿ ಸಪ್ರೇಷನ್. ಸಪ್ರೇಟ್ ಆಗೇ ಇದ್ದಾರೆ ಗುರುಜಿ. ಡಿವೋರ್ಸ್ ಅನ್ನೋದು ನೆಕ್ಸ್ಟು. ಅಲ್ಲಿ ಪ್ರೀತಿ ಇಲ್ಲ. ಅಲ್ಲಿ 4, 12. ಸೊ 3 ಮತ್ತು ಅವರು ಫೈಟಿಂಗು ಆಡ್ತಾರೆ ಜೊತೆಲಿದ್ದರೆ. ಡಿಸಿಷನ್ ತೊಗೊಳ್ಳಿ, ಪ್ಲ್ಯಾನ್ ಮಾಡಿ, ಆಮೇಲೆ ನೋಡೋಣ. ನೆಕ್ಸ್ಟ್ 2ನೇದು. ಎಷ್ಟು ವರ್ಷ ಆಯಿತು? ಮಕ್ಕಳಿದ್ದಾರಾ? ಮಗು ಇದೆ ಗುರುಜಿ. ಅದೇ ಪ್ರಾಬ್ಲಮ್ ಆಗಿರೋದು. ಡೈವರ್ಸ್ ಹೋಗ್ಬೋದಿತ್ತು. ಬಟ್ ಇಲ್ಲಿ ನಿರ್ಣಯ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಇದು ನಿರ್ಣಯ. ಎಷ್ಟು ವರ್ಷದಿಂದ ದೂರ ಇದ್ದಾರೆ? ಆಲ್ಮೋಸ್ಟ್ ಒಂದು 5 years ಇಂದ ದೂರ ಇದ್ದಾರೆ ಗುರುಜಿ. 5 years ಮುಂದಕ್ಕಾದ್ರೂ ಒಂದಾಗ್ತಾರ ಅಂತ? ಇಲ್ಲ ಸರ್, ಆಗಲ್ಲ ಸರ್. ಇದು ಫೈನಲಿ ಸಕ್ಸಸ್ ಅಷ್ಟೇ. ಇದು ಹಿಂಗೆ ಇರುತ್ತೆ. ಇದು ಚೇಂಜ್ ಆಗಿದ್ದು ಇಲ್ಲೇ ಬರುತ್ತೆ. ಚೇಂಜ್ ಆಗಿದ್ದಲ್ಲಿ ಆನ್ಸರ್ ಹೇಳುತ್ತೆ. ಇದು ನೆಕ್ಸ್ಟ್ ಏನಾಗುತ್ತೆ ಅಂತ ಅಟ್ಲೀಸ್ಟ್ ಮೇಲಾರು ಹೇಳುತ್ತೆ, ಇಲ್ಲಿ ಕೆಳಗಡೆ ಹೇಳುತ್ತೆ. ಮಧ್ಯದಲ್ಲಂತೂ ಫಸ್ಟು ರಿಸಲ್ಟ್ ಕೊಡುತ್ತೆ. ಸೊ ಮೇಲ್ಗಡೆ ಕೆಳಗಡೆ ನಾವು ನೋಡ್ತೀವಿ. ಎಲ್ಲೂ ಇಲ್ಲ. ಸುಮ್ಮನೆ ನೀವು ಪೂಜೆ ಗೀಜೆ ಆ ದೋಷ ಈ ದೋಷ ಅವೆಲ್ಲ ಯಾರಿಗೂ ವರ್ಕ್ ಆಗಲ್ಲ ಸರ್. ಏನು ಮಾಡೋಕ್ಕಾಗಲ್ಲ ಇದು ಸರ್. ಅವ್ರವ್ರಿಗೆ ಬಿಟ್ಬಿಡಿ, ಆಯಿತಾ?
ಸರಿ ಅದು ಸಪ್ರೇಷನ್ ಇರುತ್ತೆ, ಅದರ ಪ್ರೀತಿ ಇರಲ್ಲ, ಬೇಕಾದ್ರೆ ಜೊತೆ ಇರ್ಬೋದು. ಡಿವೋರ್ಸ್ಗೆ ಹೋಗೋ ಕಾಂಬಿನೇಷನು ಇದೆ, ಸಪ್ರೇಷನು ತೋರಿಸ್ತಾ ಇದೆ. ಅದು ಫೈನಲಿ ಅವರಿಬ್ಬರು ಡಿಸೈಡ್ ಮಾಡಬೇಕು ಮಗುಗೋಸ್ಕರ. 12ನೇ ಮನೆ ಸಪ್ರೇಷನ್ ಕೊಡುತ್ತೆ, 8ನೇ ಮನೆ ಅಬ್ಸ್ಟಕಲ್ಸು ಮತ್ತು ಸಪ್ರೇಷನ್ ಕೊಡುತ್ತೆ, 6ನೇ ಮನೆ ಗಲಾಟೆಗಳು ಕೊಡುತ್ತೆ, 1ನೇ ಮನೆ ಒಂಟಿತನ ಕೊಡುತ್ತೆ, 4ನೇ ಮನೆ ಲವ್ ಲಾಸ್ ಮಾಡುತ್ತೆ. ಇದು ಜ್ಯೋತಿಷ್ಯ. ಯಾವುದು ದೋಷ ಗೀಷ 7ನೇ ಮನೇಲಿ ರಾಹು ಇದ್ದಾನೆ ಅವೆಲ್ಲ ಬರೀ ಬೋಗಸ್, ಕಂಪ್ಲೀಟ್ಲಿ ರಾಂಗ್ ಅಸ್ಟ್ರಾಲಜಿ. ಯಾರ್ಯಾರು ಪರಾಶರ ಸಿಸ್ಟಮಲ್ಲಿ ಮಾಡ್ತಾ ಇದ್ದೀರಾ, ಫೇಲ್ಡ್ ಸಿಸ್ಟಮ್ ಅದು. ಯಾಕೆಂದರೆ ಅದು ಬುಡ ಅಷ್ಟೇ, ಆ ಬುಡ ಬೇಸು ತುಂಬ ಚೆನ್ನಾಗಿದೆ, ಆದರೆ ಹೇಳೋ ವಿಶ್ಲೇಷಣೆ ದಶಾ ಮೇಲೆ ಹೇಳಬೇಕು. ಈಗ 7ನೇ ಮನೇಲಿ ಯಾವುದೋ ಒಂದು ಗ್ರಹ ಇದ್ದರೆ, ಪಾಪಗ್ರಹಗಳು ಕೆಟ್ಟದ್ದು ಮಾಡೋಂಗಿದ್ರೆ ಇವತ್ತುವರೆಗೂ 50,000 ಜಾತಕ ನೋಡಿದ್ದೀನಿ. 7ನೇ ಮನೇಲಿ ಶನಿ ಇರೋನು ಫಸ್ಟ್ ಕ್ಲಾಸ್ ಆಗಿದ್ದಾನೆ, 7ನೇ ಮನೇಲಿ ರಾಹು ಇರೋರು ಗಂಡ ಹೆಂಡತಿ ಫಸ್ಟ್ ಕ್ಲಾಸ್ ಆಗಿದ್ದಾರೆ, 7ನೇ ಮನೇಲಿ ಗುರು ಇರೋಒಂದು ಕೆಟ್ಟೋಗಿದೆ, 7ನೇ ಮನೇಲಿ ಶುಕ್ರ ಇರೋಒಂದು ಮದುವೆ ಕೆಟ್ಟೋಗಿದೆ. ನಾನು ಈ ಪಾಯಿಂಟ್ನ ಹೇಳ್ತಾ ಇಲ್ಲ, ಪಾಯಿಂಟ್ ಟು ಬಿ ನೋಟೆಡ್. ಇವತ್ತು ಯಾರೋ ಲಾ ಅವರು ಮಾತಾಡಿದ್ರು, ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ದಶಾ ಇಸ್ ಫೈನಲ್. 7ನೇ ಮನೇಲಿ ಯಾವುದಿದೆ ಅಂತಲ್ಲ. ಎಲ್ಲ ಮಹಿಳೆಯರು ಮನೇಲಿರ್ತಕ್ಕಂಥವ್ರು, ಜ್ಯೋತಿಷ್ಯದ ಮೇಲೆ ಭಾಳ ಆಸೆ ಇರ್ತಕ್ಕಂಥವ್ರು, 3 ಹೊತ್ತು ಕೂಡ 50 ರೂಪಾಯಿ ಕೊಟ್ಟು ಕಾಂಪೌಂಡ್ರ್ ಹತ್ರ ಕೇಳ್ತಕ್ಕಂಥ ವ್ಯಕ್ತಿಗಳು, ಮತ್ತು ಅವ್ರು ಹೇಳ್ತಕ್ಕಂಥ ಕೆಲವು ಕೆಟ್ಟ ವಾರ್ತೆಗಳು ನಿಮಗೆ ಕಿವಿಗೆ ತುಂಬ ಇಂಪಾಗಿರುತ್ತೆ ಕೇಳಿಸೋಕ್ಕೆ. ಯಾಕಂದರೆ ಅವ್ರು ಹೇಳ್ತಾರಲ್ಲ, ಗಂಡ ಸತ್ತು ಹೋಗ್ತಾನೆ, ನಿಮಗೆ ಆ ದೋಷ ಇದೆ, ಕುಂಭ ವಿವಾಹ ಮಾಡಿಸಿ, ಇಂಥವೆಲ್ಲ ಯಾವುದು ಕೂಡ ಎಲ್ಲೂ ಕೂಡ ಪ್ರೂವ್ ಆಗಿ ಸಕ್ಸಸ್ ಆಗಿಲ್ಲ. ಯಾರು ಇದನ್ನು ತಗೊಂಡಿಲ್ಲ. ಮನುಷ್ಯರು ಎದುರ್ಕೊಂಡು ಮಾಡ್ತಾಯಿದ್ದೀರಾ, ಮಾಡ್ಕೊಳ್ಳಿ, ನಾವು ಅದಕ್ಕೆ ಬರೋಲ್ಲ. ಭಾವನೆಗಳಿಗೆ ನಾನು ಬರೋದಿಲ್ಲ. ಫ್ಯಾಕ್ಟ್ ಪ್ರಕಾರ ಹೇಳಬೇಕು ಅಂದರೆ ಎವ್ರಿಥಿಂಗ್ ಇಸ್ ಬೋಗಸ್. ಎಲ್ಲ ಮಾಡಿಸ್ತಕ್ಕಂಥ ಎಲ್ಲ ಆತ್ಮಸಾಕ್ಷಿಯಾಗಿ ಅವ್ರು ಕೇಳ್ಕೊಳ್ಳಿ. ಯಾರ ಹೇಳಿದ್ರು ಇದು ಮಾಡಿಸು, ನಾನು ಮಾಡ್ತಾಯಿದ್ದೀನಿ. ಯಾರ ಕಾಂಪೌಂಡ್ರ್ ಹೇಳಿದ್ರು ಕದಳಿ ವಿವಾಹ ಮಾಡಿಸು, ಕುಂಭ ವಿವಾಹ ಮಾಡಿಸು, ನೋ ಬಡಿ ಹ್ಯಾಸ್ ಡನ್ ಎನಿ ಚೇಂಜಸ್. ಆದರೂ ಒಂದು ಎಥಿಕ್ಸ್ ಅಂತ ಇಂಡಿಯಾದಲ್ಲಿ ಭಾಳ ಚೆನ್ನಾಗಿರೋದು ಏನು ಅಂದರೆ ನಮ್ಮ ಕಲ್ಚರಿಂದ ಇದೆಲ್ಲ ಉಳಿತಾ ಇದೆ. ಕುಂಭ ವಿವಾಹದಿಂದ ಉಳಿಯುತ್ತೆ, ಅದು ಉಳಿಯುತ್ತೆ ಏನಿಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಬಿಕಾಸ್ ಯಾಕೆಂದರೆ ಮನಿ ಪವರು, ಹುಡುಗನಿಗೂ ಹುಡುಗಿಗೂ ಇಬ್ರಿಗೂ ಪವರ್ ಇದೆ. ಇವತ್ತಿನ ಕಾಲ ಹೆಂಗೆ ಚೇಂಜ್ ಆಗಿದೆ ಅಂದರೆ ಹುಡುಗಿರು ಕಮ್ಮಿ ಆಗ್ತಾಯಿದೆ, ಹುಡುಗರಿಗೆ ಹುಡುಗಿ ಸಿಗೋದು ಭಾಳ ಕಷ್ಟ ಆಗ್ತಾಯಿದೆ, ತುಂಬಾ ಕಷ್ಟ. 10 ಜನ ಹುಡುಗರು ಎಲ್ಲರದು ಒಂದು ಮದುವೆ ವಯಸ್ಸು ಬಂದಿದೆ ಅಂತಂದಾಗ, ಒಂದು 25-26 ಆದಮೇಲೆ ನೋಡಿದ್ರೆ ಅವ್ರಿಗೆ ಹುಡುಗಿರ ಆಫರು ತುಂಬಾ ಕಮ್ಮಿ. ಅದರಲ್ಲಿ ಕೆಲವರು ಹುಡುಗರವರು ಹೋಗ್ಬಿಟ್ಟು ಜಾತಕ ವಿಶ್ಲೇಷಣೆ ಬೇರೆ ಮಾಡ್ತೀರಿ ನೀವು. ಏನೋ ಅದು ಪರ್ಫೆಕ್ಟಾಗಿ 100% ಗ್ಯಾರಂಟಿ ಬಾಂಡ್ ಮೇಲೆ ಬರ್ಕೊಡೋಂಗೆ. ನಾನು ಬೇಕಾದ್ರೆ ಬಾಂಡ್ ಮೇಲೆ ಬರ್ಕೊಡ್ತೀನಿ, ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಬಾಂಡ್ ಮೇಲೆ ಬರ್ಕೊಡ್ತೀನಿ ನಾನು. ಪ್ರಶ್ನಾಶಾಸ್ತ್ರ ಅವ್ರ ಜಾತಕ ತಪ್ಪಿರ್ಬೋದು, ಪ್ರಶ್ನಾಶಾಸ್ತ್ರ ಸುಳ್ಳಾಗಲ್ಲ. ಸೊ ಅದಕ್ಕೆ 15 ಡೇಸಲ್ಲಿ ಜ್ಯೋತಿಷ್ಯ ಕಲಿಬೋದು, 15 ಡೇಸಲ್ಲಿ ಹೇಳ್ಕೊಡ್ತೀನಿ. ಯಾರಾದರೂ 15 ಡೇಸಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಚಾಲೆಂಜ್ ಮಾಡ್ತೀನಿ, ಬನ್ನಿ. ಎನಿಬಡಿ ಯಾರಾದರೂ ಚಾಲೆಂಜ್ ಬೇಕು ಅಂದರೆ ಯು ಕ್ಯಾನ್ ಟೇಕ್ ದಿಸ್ ಚಾಲೆಂಜ್. 15 ಡೇಸಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ. 10 ವರ್ಷ, 8 ವರ್ಷ, 20 ವರ್ಷ ಕಂಪ್ಲೀಟ್ಲಿ ಸುಳ್ಳು, ಎಲ್ಲೂ ಬರೆದಿಲ್ಲ. ಯಾವುದಾದ್ರು ಶಾಸ್ತ್ರದಲ್ಲಿ ಬರೆದಿದ್ದೇನು ರೀ? ಎಲ್ಲರ ಶಾಸ್ತ್ರದಲ್ಲಿ ಬರೆದಿದೆಯಾ? ಅಸ್ಟ್ರಾಲಜಿ ಟೇಕ್ಸ್ ಇಯರ್ಸ್ ಟು ಅಂತ ಹೇಳಿದ್ದು ಅವ್ರು ಬಾಯಲ್ಲಿ ಹೇಳಿರೋರು. ಅವ್ರು ಯಾರೋ ಫೇಲ್ ಸ್ಟೂಡೆಂಟು, ಕಾಂಪೌಂಡ್ರ್ಗಳು ಇರ್ತಾರಲ್ಲ, ಯಾವ ಡಿಗ್ರಿನೂ ಮಾಡಿರಲ್ಲ, ಬೇಸಿ ಏನು MBA ಮಾಡ್ಕೊಂಡು ಅಥವಾ MBBS ಮಾಡ್ಕೊಂಡು ಯಾರೂ ಇಲ್ಲ. ಯಾರಾದರೂ MBBS ಮಾಡಿರೋರು ಜ್ಯೋತಿಷ್ಯ ಹೇಳ್ಕೊಂಡು ಕೂತಿದ್ದಾರೆ ಕಾಂಪೌಂಡ್ರಾಗಿ? ಯಾರಾದರೂ BE ಮಾಡಿಕೊಂಡು ಜ್ಯೋತಿಷ್ಯ ಕಲಿತು ಕಾಂಪೌಂಡ್ರಾಗಿ ಕೂತಿದ್ದಾರಾ? ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿದೆ ಅಷ್ಟೇ. ಅದು BE ಮಾಡಿ ಅದೆಲ್ಲ ಮಾಡಿ. ಆದರೆ BE ಮಾಡಿ MBBS ಮಾಡಿ ನನ್ನ ಹತ್ರ 60,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಪಾರ್ಟ್ ಟೈಮ್ ಹೇಳ್ಕೊಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಅದರಿಂದ ಸಂಪಾದನೆ ಮಾಡ್ತಾರೋ ಅಥವಾ ಖುಷಿಗೆ ಮಾಡ್ತಾರೋ, ಸಮಥಿಂಗ್ ದೇ ಆರ್ ಡೂಯಿಂಗ್. ಆದರೆ ಯಾರೂ ಕೂಡ 10 ವರ್ಷದವರೆಗೂ ಅಧ್ಯಯನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇದೇನು ಯಾವುದೋ ಒಂದು ಬಲ್ಬ್ ಕಂಡುಹಿಡಿಯೋದಲ್ಲ, ಅಥವಾ ಯಾವುದೋ ಟ್ಯೂಬ್ಲೈಟ್ ಇರಬೇಕದಷ್ಟೇ. ಅವರು ಯಾರೋ 10 ವರ್ಷದಿಂದ ಕಲಿತಾ ಇದ್ದೀನಿ ಅಂದರೆ ನಂಬರ್ 1 ಟ್ಯೂಬ್ಲೈಟ್ ಅವನು, ನಂಬರ್ 1 ಟ್ಯೂಬ್ಲೈಟ್. ಇವತ್ತಿನ ದಿವಸ ಟ್ಯೂಬ್ಲೈಟ್ಗಳೇ ಇಲ್ಲ, ಎಲ್ಲೂ ಟ್ಯೂಬ್ಲೈಟ್ಗಳಿಲ್ಲ. ಟಕ್ಕಂತ ಸ್ವಿಚ್ ಆಗಿದ ತಕ್ಷಣ ಬಂದ್ಬಿಡುತ್ತೆ. ಹಳೆಯ ಕಾಲದ್ದು ಹೇಳ್ತಾ ಇದ್ರು ಅಷ್ಟೇ, ಮಿಣ್ಕ ಅಂತ ಬರೋದು ಟ್ಯೂಬ್ಲೈಟ್ಗಳು. ಇವಾಗ ಯಾವುದೂ ಇಲ್ಲ, ಇವಾಗೆಲ್ಲ LED ಬರೋದು ಜಾಸ್ತಿ. ಸೊ ಫೈನಲಿ ನಿಮ್ಗೆ ಹೇಳೋದೇನು ಅಂತಂದರೆ, ಜ್ಯೋತಿಷ್ಯ ಯಾರಾದರೂ ನಿಮಗೆ ತುಂಬ ವರ್ಷ ಬೇಕು, ಅದು ಹೇಳೋದೆಲ್ಲ ಸುಳ್ಳ, ಅವಾಗಿಂದ ಹೇಳ್ಕೊಂಬಂದು ಸುಳ್ಳ, ಎಲ್ಲ ಸುಳ್ಳೇ ಹೇಳಿರೋದ್ರಿ. ಇವತ್ತಿನ ಕಾಲದಲ್ಲಿ ನಾನು ಯಾವುದು ಜಾತಿ ಭೇದ ಮತ ಇಲ್ಲದೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಜ್ಯೋತಿಷ್ಯ ಬಗ್ಗೆ ನನ್ನ ಬಗ್ಗೆ ಅರಿವಿರಲ್ವ ಅವರಿನ್ನೂ ಮೂಢದಲ್ಲೇ ಇರ್ತಾರೆ, ಮೂಢನಂಬಿಕೆಯಲ್ಲಿ ಇರ್ತಾರೆ. ಜ್ಯೋತಿಷ್ಯ ಅನ್ನೋದು ಕಷ್ಟ, ಕಬ್ಬಿಣದ ಕಡಲೆ, ಇವೆಲ್ಲ ಸುಮ್ಮನೆ ಡೈಲಾಗ್ಗಳು, ಏನಂಥದ್ದೇನಿಲ್ಲ, ನಥಿಂಗ್.
ಎಲ್ಲ ಒಂದು ನಾನು ಇದುವರೆಗೂ ನನ್ನ ಅನುಭವದಲ್ಲಿ ಹೇಳ್ತೀನಿ, ಪ್ರತಿಯೊಬ್ಬರೂ ಕೂಡ ಸಮಾಜದಲ್ಲಿ ಕಾಂಪೌಂಡರ್ಗಳು 90% ವರ್ಕ್ ಮಾಡ್ತಿರೋದು ಮದುವೆಗೋಸ್ಕರ. ನಾವೆಲ್ಲ ಬ್ರೋಕರ್ಗಳಾಗ್ಬಿಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಯಾರು ಮೇಜರ್ ಹೋಗಲ್ಲ. 100 ಜನ ನೀವು ಜ್ಯೋತಿಷ್ ಹತ್ರ ಹೋಗಿದ್ದೀರಾ ಅಂದರೆ ಹೌದು ಹೋಗಿದ್ದೀನಿ ಅಂತಾರೆ. ಯಾವಾಗ? ಯಾವ ಟೈಮಲ್ಲಿ? ಮದುವೆ ಟೈಮಲ್ಲಿ ಅಷ್ಟೇ. ಏನೋ ಮದುವೆನೇ ಒಂದು ದೊಡ್ಡ ವಿಚಾರಗಳ ಥರ ತಗೊಂಡು ಅಲ್ಲಿ ಹೋಗಿ ಅವ್ರು ಹೇಳಿದ್ದನ್ನು ಭಯಪಟ್ಕೊಂಡು ಮಾಡಿಕೊಂಡು ಆ ಒಂದು ಇದು 2 ಮದುವೆ, ದ್ವಿಕಳತ್ರ ಮತ್ತು ಸರ್ಪದೋಷ ಕೇಳಕ್ಕೆ ಹೋಗಿರ್ತೀರ ಅಲ್ಲಿ. ಮದುವೆ ಲೇಟು ಯಾಕೆ? ಜಾತಕದಲ್ಲಿ ಮದುವೆ ಲೇಟು ಅಂತಲೂ ಬರುತ್ತೆ, ಒಪ್ಕೊಳ್ತೀನಿ. ಪ್ರಿಫರೆನ್ಸಸ್ ಆರ್ ಮೋರ್ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಹುಡುಗಿ ಚೆನ್ನಾಗಿದ್ದಾಳೆ ಅಂದ ತಕ್ಷಣ ಎಷ್ಟು ಜನ ಮದುವೆ ಮಾಡ್ಕೊಂಡಿಲ್ಲ? ನೆವರ್. ತುಂಬ ಚೆನ್ನಾಗಿದ್ದಾಳೆ ನೋಡೋಕ್ಕೆ, ಇಲ್ಲಿ ಇವನು ಯಾರೋ MBBS ಮಾಡಿಬಿಟ್ಟಿರ್ತಾನೆ, ಮದುವೆ ಮಾಡ್ಕೊತಾನೆ. ಇಲ್ಲ ಚೆನ್ನಾಗಿದ್ದಾಳೆ ಹುಡುಗಿ, ಬಟ್ ಆದರೆ MBBS ಬೇಕೇ ಬೇಕು. BE ಮಾಡಿರ್ತಾನೆ, ಫಸ್ಟ್ PUC ಹುಡುಗಿ ಇಲ್ಲ, ಅಟ್ಲೀಸ್ಟ್ ಒಂದು BE ಬೇಡ. ಎವ್ರಿಬಡಿ ಆರ್ ಮನಿ ಓರಿಯೆಂಟೆಡ್. ಸೊ ಆವಾಗ ಎಲ್ಲಿ ಜಾತಕ ಸೆಟ್ ಆಗುತ್ತೆ? ಹೇಗಾಗುತ್ತೆ? ಹೇಗೆ ನಾವು ಮ್ಯಾಚ್ ಮಾಡೋಕ್ಕಾಗತ್ತೆ? ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಚಾರಗಳನ್ನ ಹೇಗೆ ಮ್ಯಾಚ್ ಮಾಡೋಕ್ಕಾಗತ್ತೆ? ಮನೆತನೂ ಸರ್ ಹೋಗ್ಬೇಕು. ಆಮೇಲೆ BE ಮಾಡಿರೋರು 5 ಜನ ಹುಡುಗಿರು ಸಿಗ್ತಾರೆ, 5 ಜನ. ಆ 5 ಜನದಲ್ಲಿ 3 ಜನ ನೋಡೋಕೆ ಚೆನ್ನಾಗಿರ್ತಾರೆ, ಮನೆ ಸ್ವಂತ ಇರಲ್ಲ, ಸ್ವಲ್ಪ ತಂದೆ ತಾಯಿಗಳು ಪಾಪ ಬಡವರು ಇರ್ತಾರೆ. ಇವರೇ ನೋಡ್ಕೋಬೇಕಾಗತ್ತೆ ತಂದೆ ತಾಯಿನ, ಯಾಕಂದರೆ ಸಾಲ ಮಾಡಿ ಅವ್ರಿಗೆ BE ಮಾಡಿಸಿರ್ತಾರೆ. ಇನ್ನಿಬ್ಬರು ನೋಡೋಕೆ ಸುಮಾರಾಗಿರ್ತಾರೆ, ದುಡ್ಡು ಜೋರಿರುತ್ತೆ. ದ್ವಂದ್ವ ಜಾತಕ ಹೇಳ್ತೀವಿ, ಇವ್ರು ಮಾಡ್ಕೊಳಮ್ಮ ಸೂಪರಾಗಿದೆ ಜಾತಕ, ಬೇಡ. ಆಪ್ಷನ್ಸ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಎಲ್ಲ ಅಸ್ಟ್ರಾಲಜಿ ಮೇಲೆ ಹಾಕಿದ್ರೆ ಇಸ್ ಇಟ್ ನಾಟ್ ಫಾಲ್ಸ್, ರಾಂಗ್ ಅಲ್ವಾ? ಕಣ್ಣು ಮುಚ್ಕೊಂಡು ಮಾಡೋರಿಗಿದ್ರೆ ಜಾತಕ ಕರೆಕ್ಟಾಗಿ ವರ್ಕ್ ಆಗ್ತದೆ. ಅರ್ಥ ಆಯ್ತಾ? ಇಲ್ಲಿ ಜಾತಕನೂ ಸೆಟ್ ಆಗಬೇಕು. ಜಾತಕ ಸೆಟ್ ಆಗೋದೇನು? ಮನಸ್ಥಿತಿಗಳು ಸೆಟ್ ಆಗೋದು ಅಷ್ಟೇ ಇಲ್ಲಿ ನೋಡೋದು ನಾವು, ಇನ್ನೇನೂ ಇಲ್ಲ. ಇಲ್ಲಿ ಕೆಲಸದ ವಿಚಾರ, ಅವರು BEನ, ಅವರು MBBS, MBAನ, ಅಥವಾ ಅವ್ರ ಮನೆಯಲ್ಲಿ ಕೋಟ್ಯಾಧೀಶ್ವರ, ಅಥವಾ ಏನೂ ಇಲ್ವಾ, ಬಾಡಿಗೆ ಮನೇಲಿದ್ದಾರಾ, ಅವೆಲ್ಲ ಇಲ್ಲಿ ಕನ್ಸಿಡ್ರೇಷನ್ ಬರಲ್ಲ ಜ್ಯೋತಿಷದಲ್ಲಿ. ಅದೆಲ್ಲ ನಿಮ್ಮಗಳ ಕನ್ಸಿಡ್ರೇಷನ್. ಅಥವಾ ನಾನೇ ಮದುವೆ ಮಾಡಿದ್ರೆ ನನ್ನ ಮಗನಿಗೋ ಅಥವಾ ನನ್ನ ಮಗಳು ಮದುವೆ ಮಾಡಿದ್ರೆ ನನ್ನ ಕನ್ಸಿಡ್ರೇಷನ್ ಅದಷ್ಟೇ. ಬಟ್ ಹಾರೋಸ್ಕೋಪ್ ಡಸಂಟ್ ಗಿವ್ ಎನಿ ಇಂಡಿಕೇಶನ್. ಡಿಲೇ ಯಾಕೆ ಆಗ್ತಾ ಇದೆ? ದೇರ್ ಆರ್ ಮೆನಿ ರೀಸನ್ಸ್. ನಾವು ತುಂಬ ಸೆಲೆಕ್ಟಿವ್ ಆದಾಗ ಡಿಲೇ ಆಗೇ ಆಗುತ್ತೆ. ಇವತ್ತು ಹುಡುಗನಿಗೆ ಯಾವುದೋ ಒಂದು ಹುಡುಗಿ ಇಷ್ಟ ಆಗ್ಬಿಡುತ್ತೆ, ತಂದೆ ತಾಯಿಗೆ ಇಷ್ಟ ಆಗಲ್ಲ, ಬೇಡ ಕಣೋ ಅಂತಾರೆ. ಇದೆರಡನೇದು. ಹುಡುಗಿದು ದಶಾಭುಕ್ತಿಗಳು ಚೆನ್ನಾಗಿರುತ್ತೆ. ಈ ಕಾಂಪೌಂಡ್ರ್ ಹತ್ರ ಹೋಗ್ಬಿಟ್ಟು ಅಲ್ಲಿ 7ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ಅವ್ಳಿಗೆ ಕುಜದೋಷ, 8ನೇ ಮೇಲೆ ರಾಹು ಇದ್ದಾನೆ, ಅವ್ರ ಗಂಡ ಸತ್ತೋಗ್ತಾನೆ, ಇವ್ರಿಗೆ ಮಕ್ಕಳಾಗಲ್ಲ, ಇಂಥ ಬೋಗಸ್ ಹೇಳ್ಕೊಂಡು ಕೂತಿರ್ತಾರೆ. ದಶಾಭುಕ್ತಿ ನೋಡಿದ್ದಾರೆ ಅವರು. ಈಗ ಡಿವೋರ್ಸ್ ಇನ್ಕ್ರೀಸ್ ಆಗ್ತಾಯಿದೆ ಕೇಸಸ್ ತುಂಬಾ. ಯಾಕೆ ಇನ್ಕ್ರೀಸ್ ಆಗ್ತಾಯಿದೆ? ನಾಟ್ ಓನ್ಲಿ ಬಿಕಾಸ್ ಆಫ್ ಹಾರೋಸ್ಕೋಪ್. ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾಯಿದ್ದಾರೆ. ಒಂದು ಚೂರು ಈಗ ಹಿಂದೆ ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೇಳೋರು, ಅಯ್ಯೋ ಇವ್ರ ಹತ್ರ ನಾನು ಸಿಕ್ಕಾಪಟ್ಟೆ ಬಯಸ್ಕೊಂಡಿದ್ದೀನಿ, ತುಂಬ ಏನೂ ಮಾಡೋಕ್ಕಾಗಿಲ್ಲ, ತುಂಬ ಕುಟುಂಬ ಇರಬೇಕಾಗಿ ಬಂದಿತ್ತು. ಈಗಿನ ಕಾಲದವ್ರು ಆಗಿದ್ರೇನಾ ಅಯ್ಯೋ ಅಂತ ಹೇಳ್ತಾಯಿದ್ದಾರೆ. ಈಗಿನ ಕಾಲದ ಆಗಿದ್ರೇನಾ ಅಂತ ಒಂದು ಪಾಯಿಂಟ್ ಬಂದಾಗ ಏನಾಯಿತು ಅಂತಂದರೆ ಅವ್ರಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬಂದಿದೆ. ಸ್ಲೈಟೆಸ್ಟ್ ಆಫ್ ದಿ ಒಂದು ಚೂರು ಏನಾದರೂ ಒಬ್ರಿಗೆ 1 ಲಕ್ಷ ಬರ್ತಾರೆ, ಇನ್ನೊಂದು 1.5 ಲಕ್ಷ ಬರ್ತಾ ಇರುತ್ತೆ. ಆ ಹುಡುಗ ಏನಾರು ಹುಡುಗಿಗೆ ಏನಾರು ಹ್ಞೂ ಅಂದರೆ ಹೋಗೋ ನನಗೂ ದುಡ್ಡು ಬರ್ತಾಯಿದೆ, ನಾನು ಒಬ್ಬನೇ ಬಾಳ್ವೆ ಮಾಡ್ಕೊಳಕ್ಕೆ ನಂಗೆ ಗೊತ್ತಿದೆ, ದಿಸ್ ವಿಲ್ ಸ್ಟಾರ್ಟ್. ಇದನ್ನು ಜಾತಕದಲ್ಲಿ ಹೇಳೋಕ್ಕಾಗತ್ತೆ? ಅದೆಲ್ಲ ಹೌ ಕ್ಯಾನ್ ವಿ ಟೆಲ್? ಸೊ ಅಸ್ಟ್ರಾಲಜಿನ ಸರಿಯಾಗಿ ತುಂಬ ಜನ ಪಬ್ಲಿಕ್ ಅರ್ಥನೇ ಮಾಡ್ಕೊಂಡಿಲ್ಲ. ಸುಮ್ಮನೆ ಯಾವುದೋ ಒಂದು ಜಾತಕದಲ್ಲಿ ಏನಿದೆಯೋ ಅದನ್ನು ಹೇಳ್ಬಿಟ್ಟು ಅದೇ ಆಗಿ ನಡೆಯುತ್ತಾ ಅನ್ನೋ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಕುಟಿಲತನ ಅಥವಾ ಒಳ್ಳೆತನ ಎಲ್ಲನೂ ಇಂಪ್ಲಿಮೆಂಟೇಷನ್ ಆಗುತ್ತೆ. ಈಗ 6ನೇ ಮನೆ ನನಗೆ ನೆಗೆಟಿವ್ ಅಂತ ನಾನು ಜ್ಯೋತಿಷದಲ್ಲಿ ಹೇಳ್ತೀನಿ, 6ನೇ ಮನೆ ನೆಗೆಟಿವ್ ಅಂತ ಹೇಳ್ತೀನಿ ಮದುವೆಗೆ. ಈಗ ಇನ್ನೊಬ್ಬನು 6ನೇ ಮನೆಯೇ ಬಂದ, ಅವರಿಬ್ಬರು ಒಂದು ಸಂಕಲ್ಪ ಮಾಡ್ಕೊಳ್ತಾರೆ, ನಾವಿಬ್ಬರು ಸ್ವಲ್ಪ ಸಮಾಜದಲ್ಲಿ ಚೆನ್ನಾಗಿ ದುಡ್ಡು ಮಾಡಿ ಮಜಾ ಮಾಡೋಣ ಅಂತ ಸಂಕಲ್ಪ ಬರುತ್ತೆ. ನಾವು ಬೆಳಗಿಂದ ಸಾಯಂಕಾಲ ಹಾರ್ಡ್ ವರ್ಕ್ ಮಾಡೋಣ, ಸ್ಯಾಟರ್ಡೆ ಸಿಕ್ಕರೆ ಟೈಮ್ ಸಿಕ್ಕರೆ ಸ್ಪೆಂಡ್ ಮಾಡೋಣ, ಇಲ್ಲದ್ರೆ ಸಂಡೇ ಸ್ಪೆಂಡ್ ಮಾಡೋಣ, ವರ್ಷಕ್ಕೊಂದ್ಸತಿ ಯಾವ್ದಾದ್ರು ಒಂದು ಊರಿಗೆ ಹೋಗೋಣ, ಇಲ್ಲಿ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಅವಾಗ 6ನೇ ಮನೆ ವರ್ಕ್ ಆಗುತ್ತೆ, ಸಂಬಂಧಕ್ಕೆ ವರ್ಕ್ ಆಗಲ್ಲ. ಅವಾಗ ಹೇಗೆ ಬೇಕಾದ್ರೂ ಟರ್ನ್ ಆಗುತ್ತೆ. ಜಾತಕ ಒಂದು ಇರ್ತಕ್ಕಂಥ ಕಾಂಬಿನೇಷನ್ಸು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನ ಡಾಕ್ಟರ್ ಕಪಲ್ಸ್ಗೆ RR ಜಾಸ್ತಿ ಇರುತ್ತೆ. 6 ನೋಡಿದ ತಕ್ಷಣ ಡಿವೋರ್ಸ್ ಅಂತ ಹೇಳೋಕ್ಕಾಗಲ್ಲ. ಅವ್ರ ವರ್ಕ್ ಸ್ಕೆಡ್ಯೂಲೇ ಹಂಗಿರುತ್ತೆ. ಆಪ್ರೇಷನ್ ಬೆಳಿಗ್ಗೆ 5 ಗಂಟೆ ಕರೆದ್ರೆ 5 ಗಂಟೆಗೆ ಒಬ್ಬರು ಹೋಗ್ತಾ ಇರ್ತಾರೆ, ಇನ್ನೊಬ್ರು ಅವರು ಡಾಕ್ಟರ್ ಅಂದರೆ ಇವ್ರ ಮನೆಗೆ ಬರೋ ಟೈಮಲ್ಲಿ ಇನ್ನೊಂದು ಯಾವುದೋ ಆಪ್ರೇಷನ್ ಅಂತ ಇವ್ರು ಹೋಗ್ತಾ ಇರ್ತಾರೆ.
ಆವಾಗ ಯಾವಾಗಲೂ ಕೂಡ ಅವ್ರ ದಶಾದಲ್ಲಿ 6 ನಡೀತಾ ಇರುತ್ತೆ, 8 ನಡೀತಾ ಇರುತ್ತೆ, 10 ನಡೀತಾ ಇರುತ್ತೆ. ಆವಾಗ ನಾವು ಇದು ಮ್ಯಾಚ್ ಆಗಲ್ಲ ಅಂತ ನಾವು ದಶಾದಲ್ಲಿ ಹೇಳೋಕ್ಕಾಗಲ್ಲ. ಸೊ ಅವ್ರ ವರ್ಕು ತೊಗೊಳ್ಬೇಕಾಗತ್ತೆ. ಏನು ವರ್ಕ್ ಮಾಡ್ತಾ ಇದ್ದಾರೆ, ವಾಟ್ ಆರ್ ದೇರ್ ಸ್ಕೆಡ್ಯೂಲ್ಸ್, ಹೌ ಬ್ಯುಸಿ ದೇ ಆರ್. ತುಂಬ ಜನ ಬ್ಯುಸಿ ಇರೋರ್ದು ವೈವಾಹಿಕ ಜೀವನ ಚೆನ್ನಾಗೇ ಇರುತ್ತೆ. ತುಂಬ ಜನ ಬ್ಯುಸಿ ಇರೋರು ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಯಾಕಂದರೆ ಬ್ಯುಸಿ ಇದ್ದಾಗ ಒಂದು ಬಿಸ್ನೆಸ್ಸಲ್ಲೋ ಆಚೆ ಕಡೆ ವ್ಯವಹಾರದಲ್ಲೋ ಮನೇಲಿ ಜಗಳ ಮಾಡೋಕ್ಕೆ ಎಲ್ರಿ ಟೈಮ್ ಸಿಗುತ್ತೆ? ಎಲ್ಲಿ ಟೈಮ್ ಸಿಗುತ್ತೆ? ಅವರು ಮೀಟ್ ಮಾಡೋದೇ ಕಷ್ಟ. ಎಷ್ಟೊಂದು ಮಿನಿಸ್ಟರ್ಗಳಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಅವರು 3 ಹೊತ್ತು ಓಡ್ತಾರೆ, ಈ ಊರು ಆ ಊರು ಅಂತ ಓಡ್ತಾ ಇರ್ತಾರೆ. ಅವ್ರ ಕಾಂಬಿನೇಷನು ಚೆನ್ನಾಗಿಲ್ಲದೆ ಇರೋಲ್ಲ. ಬಟ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿರುತ್ತೆ, ಅವ್ರ ವರ್ಕ್ಗೆ ಕಾಂಬಿನೇಷನ್ಗೆ ಸಿಗೋದೇ ಇಲ್ಲ. ಅಲ್ಲಿ ಜಗಳಾಡೋಕ್ಕೆ ಸಿಗೋದೇ ಇಲ್ಲ, ಫೈಟ್ ಮಾಡೋಕ್ಕೆ ಸಿಗೋದೇ ಇಲ್ಲ, ಡಿವೋರ್ಸ್ಗೆ ಹೋಗೋಕ್ಕೂ ಟೈಮ್ ಇರೋಲ್ಲ. ಇನ್ ಕೇಸ್ ತೀರಾ ಅಲ್ಲಿಂದ ಫೋನಲ್ಲೇ ಕೆಡ್ತಾ ಕಾಂಬಿನೇಷನ್ ಆರಿದೆಯಾ, ರೈಟ್ ಹೇಳ್ತಾರೆ, ನನ್ನ ಕೆಲಸ ಇದು ಅಂತ ಹೇಳ್ಬಿಡ್ತಾರೆ. ಸಿ ಲಾಟ್ ಮೆನಿ ಫ್ಯಾಕ್ಟರ್ಸ್ ಹ್ಯಾಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಎ ಅಸ್ಟ್ರಾಲಜರ್. It is not only the horoscope which should be considered, even socially ನಾವು ಕನ್ಸಿಡರ್ ಮಾಡಬೇಕು. ಸೋಷಿಯಲಿ, ಹಾಗೆ ಪ್ರೊಫೆಷ್ನಲಿ, ಅದ್ರ ಜೊತೆಗೆ ಮೆಂಟ್ಯಾಲಿಟಿಲಿ. ಈ 3 ಕಂಪೇರ್ ಮಾಡಿಬಿಟ್ಟು ಹೇಳಬೇಕೇ ಹೊರತು ಸುಮ್ಮನೆ ಜಾತಕ 7ನೇ ಮೇಲೆ ರಾಹು ಕೂತಿದ್ದಾನೆ, 8ನೇ ಮೇಲೆ ರಾಹು ಕೂತಿದ್ದಾನೆ, ಇವನು ಹಾಳಾಗ್ತಾನೆ, ಅವನು ಹೋಗ್ತಾನೆ, ಒಂದು ಪಾಯಿಂಟು. 2ನೇ ಪಾಯಿಂಟು ವೆರಿ ಇಂಪಾರ್ಟೆಂಟ್. ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸಿಸೇರಿಯನ್ ಬರ್ತ್ ಮಾಡಿದ ತಕ್ಷಣ ನಾವು ಹೆಂಗೆ ಬೇಕಾದ್ರೂ ಒಳ್ಳೆ ಜಾತಕ ಮಾಡ್ಕೋಬೋದಲ್ಲ ಅಂತ ಒಂದು ಕ್ವಶನ್ನು. ಹೇಗಾಗುತ್ತೆ? ಇವಾಗ ಪ್ರೆಗ್ನೆಂಟ್ ಆಗೋದೊಂದು ಟೈಮು, ಡೆಲಿವರಿ ಆಗೋದೊಂದು ಟೈಮು. ಕರೆಕ್ಟಾ? ಅರ್ಥ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಆಗೋದೊಂದು ಟೈಮು, ಡೆಲಿವರಿ ಆಗೋದೊಂದು ಟೈಮು. ಸೊ ಡೆಲಿವರಿ ಆಗೋದು ಡಾಕ್ಟ್ರ್ ಹೇಳ್ತಾರೆ ಒಂದು 8th ಮಂತು, 9th ಮಂತ್, 10th ಮಂತಲ್ಲಿ ಯೂಶಲಿ ಹೇಳ್ತಾರೆ. ಅದು 1 ಮಂತ್ ಅಷ್ಟೇ, ಒಂದೇ ಮಂತು. ಆ ಕಡೆ ಈ ಕಡೆ ನೋಡಿ 1 ಮಂತು. ಅದರಲ್ಲೂ ಅವ್ರು ಕರೆಕ್ಟಾಗಿ ಡಾಕ್ಟ್ರ್ ಹೇಳ್ತಾರೆ ಒಂದು 10 days 15 days ಅದು ವಾಟರ್ ಗೀಟ್ರ್ ಡ್ರೈ ಆಗಿದೆಯಾ, ತಿರುಗಿದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಸಿಗೋದೇ ಒಂದು 10 days. 10 daysಲ್ಲಿ ಯಾವ ಗ್ರಹನೂ ಏನು ಓಡಾಡಲ್ಲ, ಎಲ್ಲ ಕಡೆನೂ ಅಲ್ಲೇ ಕೂತಿರ್ತಾವೆ, ಚಂದ್ರ ಒಂದು ಬಿಟ್ಟರೆ. 10 daysಲ್ಲಿ ಚಂದ್ರ ಮಾತ್ರ ಮೂವ್ ಆಗ್ತಾನೆ. ಯಾಕಂದರೆ 2.25 ದಿವಸ ಇರ್ತಾನೆ, ಅಂದರೆ 5 ಸತಿ ಮೂವ್ ಆಗ್ತಾನೆ ಚಂದ್ರ. ಆ 10 daysಲ್ಲಿ 5 ಸತಿ ಮೂವ್ ಆಗ್ತಾನೆ. ಗುರು ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ, ರಾಹು ಎಲ್ಲಿರ್ತಾನೆ ಅಲ್ಲೇ ಇರ್ತಾನೆ, ಶನಿ ಎಲ್ಲಿರ್ತಾರೆ ಅಲ್ಲೇ ಇರ್ತಾನೆ. ಕರ್ಮನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಆಲ್ ಪ್ರೀ ರಿಟರ್ನ್. ನಾವೇನೋ ಹೇಳ್ಬಿಡ್ತೀವಿ, ನಮಗೆ ಸಿಸೇರಿಯನ್ ಬರ್ತದೆ, ನಮ್ಗೆ ಬೇಕಾದಂಗೆ ಹುಟ್ಟಿಸ್ಕೋಬೋದು. ಬೇಕಾದಂಗೆ ಏನು ರಾಹುನ ತಗೊಂಡೋಗಿ ಇದು ಗುರುನ ತಗೊಂಡೋಗಿ ಕರ್ನಾಟಕದಲ್ಲಿ ಕೂರಿಸ್ತೀರಾ ನೀವು? ಶುಕ್ರನ ತಗೊಂಡೋಗಿ ಮೀನ ರಾಶಿಲಿ ಕೂರಿಸ್ತೀರಾ? ಅಥವಾ ಶನಿ ತಗೊಂಡು ತುಲಾ ರಾಶಿಲಿ ಕೂರಿಸ್ಬಿಟ್ಟು ಒಳ್ಳೊಳ್ಳೆ ಯೋಗಗಳನ್ನೆಲ್ಲ ಕೊಟ್ಬಿಟ್ಟು ಹುಟ್ಟಿಸೋಕ್ಕೆ? ಹುಚ್ಚುತನದ ಪರಮಾವಧಿ. ಆ ಟೈಮ್ ಬಂತ, ಆ ಟೈಮಲ್ಲಿ 10 ದಿವಸ ಗ್ಯಾಪ್ ಇರುತ್ತೆ. ಇರೋದ್ರಲ್ಲಿ ಚಂದ್ರ ಮೂವ್ ಆಗೋಕ್ಕೆ ಮಾತ್ರ ವ್ಯತ್ಯಾಸ ಇರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ವಿ ಕ್ಯಾನ್ ನಾಟ್ ಸೆಲೆಕ್ಟ್ ಎನಿಥಿಂಗ್. ಆ 9 ಪ್ಲಾನೆಟ್ಸಲ್ಲಿ ಒಂದೇ ಪ್ಲಾನೆಟ್ ಸೆಲೆಕ್ಟ್ ಮಾಡ್ಕೋಬೋದು, ವಿಚ್ ಇಸ್ ಮೂನ್. ಇನ್ನು 8 ಪ್ಲಾನೆಟ್ ಎಲ್ಲಿ ಕೂತಿದೆಯಾ ಅಲ್ಲಿ ನಾವು ವಿ ಶುಡ್ ಸೆಲೆಕ್ಟ್ ದಟ್ ಓನ್ಲಿ. ಅದೇ ಕರ್ಮ ರೆಡಿಯಾಗಿಬಿಟ್ಟಿರುತ್ತೆ. ಹಂಗಿದ್ದಿದ್ರೆ ಕಳೆದ 15-20 ವರ್ಷದಿಂದ ಇವತ್ತೆಲ್ಲ ಗ್ರೇಟ್ ಪರ್ಸನ್ಸ್ನ ಹುಟ್ಟಿಸ್ಬಿಡ್ಬೋದಾಗಿತ್ತು. ಅವೆಲ್ಲ ಆಗಲ್ಲ. ಸ್ವಲ್ಪ ವೀಕ್ಷಕರು ಎಲ್ಲರೂ ಕೂಡ ತಲೆ ಯೂಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.